ಬೆಳಗ್ಗೆ ಎದ್ದು ರೆಡಿಯಾಗಿ ನನ್ನ ಹತ್ರ ಇರುವಂತ ಬ್ಯಾಗ್‌ನ ತಗೊಂಡೆ. ಬ್ಯಾಗಲ್ಲಿ ಜಾಕೆಟು ಮತ್ತೆ ಪವರ್ ಬ್ಯಾಂಕು ನನ್ನ ಹತ್ರ ಇರುವಂತ ವಾಟರ್ ಬಾಟಲ್‌ನ ಹಾಕೊಂಡು ಅದನ್ನ ತಗೊಂಡು ಹೊರಟಿದ್ದು ಜೊಮ್ಯಾಟೊ ಡ್ಯೂಟಿ ಮಾಡ್ಬೇಕು ಅಂತ. ತುಂಬಾ ದಿವಸ ಆದ್ಮೇಲೆ ಜೊಮ್ಯಾಟೊ ಡ್ಯೂಟಿ ಮಾಡಕ್ ಬಂದೆ. ಆದ್ರೂ ಕೂಡ ರೆಗ್ಯುಲರ್ ಆಗಿ ಕೊಡುವಂತ ಒಂದು ರೆಸ್ಟೋರೆಂಟ್‌ಗೆನೆ ಫಸ್ಟ್ ಆರ್ಡರ್‌ನ ಕೊಟ್ಟ. ಅದ್ಯಾವ ರೆಸ್ಟೋರೆಂಟು ಅಂತ ಅನ್ಕೊಂಡ್ರಾ? ನೋಡಿ, ನೀವು ತುಂಬಾ ಸಲ ನೋಡಿರ್ತೀರ ನನ್ನ ಲಾಗ್‌ಗಳಲ್ಲಿ ಈ ಒಂದು ಬ್ರಾಹ್ಮಿನ್ಸ್ ತಟ್ಟೆ ಇಡ್ಲಿಗೆನೆ ಫಸ್ಟು ಆರ್ಡರ್‌ನ ಕೊಡೋದು. ಅಲ್ಲಿಂದ ಆರ್ಡರ್‌ನ ತಗೊಂಡು ಡ್ರಾಪ್ ಮಾಡೋದಕ್ಕೆ ಅಂತ ಹೊರಟೆ. ಅಲ್ಲಿಗೋಗಿ ಆ ಆರ್ಡರ್‌ನ ಡ್ರಾಪ್ ಮಾಡಿ ಮತ್ತೆ ರಿಟರ್ನ್ ಬರ್ತಾ ಇರೋದು ಈ ಕಡೆ. ಯಾವ ಕಡೆ ಅಂದ್ರೆ ಜಕ್ಕೂರ್ ಲೇಔಟ್‌ನ ಕಡೆಗೆ. ಜಕ್ಕೂರಲ್ಲಿ ಕೊಟ್ಟಿದ್ದ ಆ ಆರ್ಡರ್‌ನ ಕೊಟ್ಟು ಜಕ್ಕೂರಿಂದ ಮತ್ತೆ ನಾನು ಹೊರಟಿದ್ದು ಕೋಡಿಗೆಹಳ್ಳಿ ಕಡೆಗೆ. ನಾನಿರುವಂತ ಜಾಗದ ಕಡೆಗೆ. ಮೇ ಬಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ತುಂಬಾ ಜನ ಜೊಮ್ಯಾಟೊ ಮತ್ತೆ ಸ್ವಿಗ್ಗಿಗೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ತುಂಬಾ ದಿವಸ ಆದ್ಮೇಲೆ ನಾನ್ ಜೊಮ್ಯಾಟೊ ಮಾಡ್ತಾ ಇರೋದು. ಬೈಕ್ ಟ್ಯಾಕ್ಸಿ ಬ್ಯಾನ್ ಆದ್ಮೇಲೆ ಆಲ್ಮೋಸ್ಟ್ ಆಲ್ ನಾನು ಇದು ಫಸ್ಟು ಸೆಕೆಂಡ್ ಡೇನೋ ಮಾಡ್ತಾ ಇದ್ದೀನಿ. ಹೀಗಾಗಿ ನಂಗೂ ಕೂಡ ಗೊತ್ತಾಗಿಲ್ಲ ಇಷ್ಟು ದಿವಸ. ಇವತ್ತು ಗೊತ್ತಾಯ್ತು. ಮೇ ಬಿ ಮತ್ತೆ ಬೈಕ್ ಟ್ಯಾಕ್ಸಿ ಓಪನ್ ಆದ್ರೆ, ಆನ್ ಆದ್ರೆ, ಬೈಕ್ ಟ್ಯಾಕ್ಸಿ ಸ್ಟಾರ್ಟ್ ಆದ್ರೆ ಅವರೆಲ್ಲ ಮತ್ತೆ ಬೈಕ್ ಟ್ಯಾಕ್ಸಿ ಜಾಬ್‌ಗೆ ಹೋಗ್ಬೋದು. ಜೊಮ್ಯಾಟೊ ಡೆಲಿವರಿ ಮಾಡೋರ್ಗೆ, ಸ್ವಿಗ್ಗಿ ಡೆಲಿವರಿ ಮಾಡೋರ್ಗೆ ತುಂಬಾ ಈಸಿ ಆಗುತ್ತೆ ಅಂತ. ಅಲ್ಲಿಂದ ನಾನ್ ಬಂದಿದ್ದು ಅಕ್ಷತಾ ನಾಟಿ ಸ್ಟೈಲ್ ಕಡೆಗೆ. ಅಕ್ಷತಾ ನಾಟಿ ಸ್ಟೈಲಲ್ಲಿ ಲೇಟಾಗಿ ಕೊಡ್ತಾರೆ. ಅದನ್ನ ಕೇಳ್ಬೇಕಾ? ಎಲ್ರಿಗೂ ಕೂಡ ಗೊತ್ತಿರೋದೇ. ಮತ್ತೆ ಅಲ್ಲಿಂದ ಆರ್ಡರ್‌ನ ತಗೊಂಡು ನಾನು ಹೊರಟಿದ್ದು ಬ್ಯಾಟರಿ ಸ್ಟೇಷನ್ ಹತ್ರ.